4 ಹೆಣ್ಮಕ್ಳಿಗೋಸ್ಕರ ಕಾನೂನನ್ನ ತಗೊಂಬಂದಿದ್ದಾರೆ. ಆ ಕಾನೂನು ತಂದಿರೋದು ತುಂಬಾ ಹೆಲ್ಪ್ಫುಲ್ ಆಗಿದೆ. ಏನಕ್ಕೆ ಅಂತಂದ್ರೆ ಹೆಣ್ಣು ಗಂಡು ಅಂತ ಒಂದೇ ಸಮಾನತೆ ಬರೋದು ತುಂಬಾ ವರ್ಷದಿಂದ ಒಂದು ಆಸೆ ಆಗಿತ್ತು. ಅದು ಇವತ್ತು ಈಡೇರಿಸ್ತಾ ಇದೆ ಅಂತ ನಾನು ತುಂಬಾ ಇಷ್ಟಪಡ್ತಿದ್ದೀನಿ. ಅದರಲ್ಲಿ ದಿನ ಕೆಲಸ ಮಾಡೋ ಅಂತ ಹೆಣ್ಮಕ್ಳಿಗೆ ಈಗ ವಿಮೆ ಮಾಡಿಸ್ತಾ ಇರೋದು ತುಂಬಾ ಯೂಸ್ಫುಲ್ ಆಗುತ್ತೆ. ಏನಕ್ಕೆ ಅಂತಂದ್ರೆ ಆ ಹೆಣ್ಮಗುಗೆ ಏನಾರು ಆಯ್ತು ಅಂತಂದ್ರೆ ಆ ಮನೇಲಿರೋ ತಾಯಿ, ಮಕ್ಕಳು, ಅಣ್ಣ, ತಮ್ಮ, ಗಂಡ ಯಾರೇ ಆಗಿರ್ಬೋದು ಅವ್ರಿಗೆ ಆದ ಒಂದು ಯೂಸ್ ಆಗತ್ತೆ ಅನ್ನೋದಕ್ಕೋಸ್ಕರವಾಗಿ ಈ ವಿಮೆನ ಮಾಡಿಸ್ತಾ ಇರೋದು ತುಂಬಾ ಖುಷಿಕರವಾದ ಒಂದು ಸಂತೋಷ ಆಗಿದೆ. ಕೂಡ ನಮ್ಮ ಹತ್ರ ಕೆಲಸಕ್ಕೆ ಬರ್ತಾರೆ. ಆದ್ರೆ ಗಂಡಸು ಏನ್ ಮಾಡ್ತಾರೆ, ಹೆಂಗಸು ಅದೇ ರೀತಿ ಅಷ್ಟೇ ಕೆಲಸನ ಸಮಪಟ್ಟು ಮಾಡ್ತಾರೆ. ಈ ಸಾಲಕ್ಕೆ ನಮ್ಮ ಪ್ರಧಾನಮಂತ್ರಿಯವರು ನರೇಂದ್ರ ಮೋದಿ ಈ ಒಂದು ಯೋಜನೆ ತಂದಿರೋದು, ಗಂಡಸು ಏನು ಸಂಬಳ ಕೊಡ್ಬೇಕು ಅಂತ ಅಷ್ಟೇ ಸಂಬಳನೂ ಹೆಂಗಸು ಕೊಡ್ಬೇಕು ಅನ್ನೋ ಒಂದು ಯೋಜನೆ ತಂದಿದ್ದಾರೆ. ನಮಗೂ ತುಂಬಾ ಸಂತೋಷ. ಆ ಆದೇಶದಿಂದ ಮುಂದೆ ಆ ಗಂಡಸು ಕೊಡೋಷ್ಟು ಸಂಬಳನ ಹೆಂಗಸು ಕೊಡ್ತೀವಿ ಅಂತ ನಾನು ಈ ಗಳಿಗೆಯಲ್ಲಿ ಭರವಸೆ ಕೊಡ್ತೀನಿ. ಮತ್ತೆ ಮುಂದೆನೂ ಕೊಡ್ತೀನಿ ಅದೇ ರೀತಿ. ಆದೇಶ ಧನ್ಯವಾದಗಳು ಮೋದಿ ಅವರಿಗೆ. ಈ ಗ್ರೇಡ್ ನಿನ್ನ ಟ್ಯಾಲೆಂಟ್ಗಲ್ಲ, ನಿನ್ನ ಫೈಟ್ಗೆ ಅಂತ. ದಿಸ್ ಇಸ್ ನಾಟ್ ಫಾರ್ ಯುವರ್ ಟ್ಯಾಲೆಂಟ್ ಬಟ್ ಫಾರ್ ಯುವರ್ ಫೈಟ್. ದಟ್ ಡೇ ಆ್ಯಸ್ ಎ ಯಂಗ್ ಬಾಯ್ ಐ ಲಿವ್ಡ್ ಒನ್ ಟ್ರೂತ್ ಆಫ್ ಲೈಫ್. ಏನಂದರೆ, ನಾ ಪ್ರಯತ್ನ ಪಟ್ಟರೆ ಯೂನಿವರ್ಸ್ ಕನ್ಸ್ಪೈರ್ಸ್ ಟು ಮೇಕ್ ಥಿಂಗ್ಸ್ ಹ್ಯಾಪನ್ ಫಾರ್ ಯು ಇಫ್ ಯುವರ್ ಎಫರ್ಟ್ ಈಸ್ ಟ್ರೂ. ಬ್ರ್ಯಾಂಡಿಂಗು ಮತ್ತು ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಒಂದು ಆಗ್ತಕ್ಕಂಥ ಫೆಸಿಲಿಟಿ ಒಂದು ಇಲ್ಲೇ ನಮ್ಮ ಇದರಲ್ಲಿ ಕೆಲವೇ ತಿಂಗಳುಗಳಲ್ಲಿ ಮುಗಿತಾ ಹೊಂದಿದೆ. ಮತ್ತು ನಮ್ಮದು ಉತ್ಪಾದನೆ ಬೀಜದಲ್ಲಿ ನಾವು ಸಾಕಷ್ಟು ಗಣನೀಯವಾಗಿ ಸಾಧನೆ ಮಾಡಿದ್ವಿ. ಕಳೆದ ವರ್ಷ 22,000 ಕ್ವಿಂಟಾಲ್ ಬೀಜವನ್ನು ಮಾಡಿದ್ವಿ. ಈ ಸರಿ 17,000 ಕ್ವಿಂಟಾಲ್ ಬೀಜ ಉತ್ಪಾದನೆ ಮಾಡಿ ರೈತರಿಗೆ ಯಾಕಂದರೆ ಒಂದು ಕ್ವಾಲಿಟಿ ಸೀಡ್ ಪ್ರೊಡಕ್ಷನ್ ಭಾರಿ ಇಂಪಾರ್ಟೆಂಟು. ಈ ರೀತಿ ನಾವು ಕ್ವಾಲಿಟಿ ಸೀಡ್ ಪ್ರೊಡಕ್ಷನ್ ಮಾಡ್ತಿದ್ವಿ. 2,000ರಿಂದ 4,000 ಕೆಲಸಗಾರರು ಇರ್ತಾರೆ. ಅವರೇ ನನ್ನ ವರ್ಕರ್ಸ್. ನಂದು ಈ ಸಂಕಲ್ಪ, ನನ್ನ ಮನಃಶಾಂತಿಗೋಸ್ಕರ ಏನು ಮಾಡ್ತೀನಲ್ಲ ಅದು ನನ್ನ ಇಂಡಸ್ಟ್ರಿ. ನನಗೆ ಯಾವುದೇ 100 ಎಕರೆ ಜಾಗ ಬೇಕಾಗಿಲ್ಲ. ನಂದು ಇಂಡಸ್ಟ್ರಿ ಯಾರಿಗೂ ಹಾರ್ಮ್ ಮಾಡಲ್ಲ, ರೈತರಿಗೆ ಒಳ್ಳೆಯದೇ ಮಾಡ್ತದೆ ಹೊರತಾಗಿ ಹಾರ್ಮ್ ಮಾಡಲ್ಲ. ಆಮೇಲೆ ನನಗೆ ಇಂಡಸ್ಟ್ರಿ ಕಟ್ಟಬೇಕಷ್ಟೇ, ಅದರಿಂದ ಲಕ್ಷಾಂತರ ದುಡ್ಡು ಕೊಟ್ಟು ಕಟ್ಟಬೇಕು, ಕೋಟ್ಯಾಂತರ ದುಡ್ಡು ಮಾಡ್ಬೇಕು ಅನ್ನೋದಿಲ್ಲ. ನಂದೇನು ಉದ್ದೇಶ, ನಾನು ಎಂಟ್ರಪ್ರಿನರ್ ಆಗಬೇಕು. ಸಾಧನೆ ಭಾಳ ಚೆನ್ನಾಗಿರ್ತದೆ. ಈ ವರ್ಷ ಕೂಡ ಪ್ರತಿ ವರ್ಷದಂತೆ ಸುಮಾರು 12 ವಿದ್ಯಾರ್ಥಿಗಳು ಉತ್ತೀರ್ಣಗೊಂಡು ದೇಶದ ಪ್ರತಿಷ್ಠಿತ ಸಂಸ್ಥೆಗಳಾದ ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ನ್ಯೂ ಡೆಲ್ಲಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮುಂಬೈ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಖರಗ್ಪುರ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಜೈಪುರ್ ಮತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಭೋಪಾಲ್ಗಳಲ್ಲಿ ಪ್ರವೇಶ ಪಡೆದು ಹೆಚ್ಚಿನ ವ್ಯಾಸಂಗಕ್ಕಾಗಿ ಹೋಗಿದ್ದಾರೆ. ಹಿಂದೆ ಒಂದಿಷ್ಟು ಸುಗಮವಿತ್ತು. ಕಾಲಘಟ್ಟಕ್ಕೆ ಅದು ಸುಗಮ ಮಾಡುವ ವಿಜ್ಞಾನದ ಪ್ರಯತ್ನಗಳಲ್ಲಿ, ವಿಜ್ಞಾನದ ಆವಿಷ್ಕಾರದಲ್ಲಿ ಯಾರ್ಯಾರು ಎಷ್ಟೆಷ್ಟು ಹೊಡೆದುಕೊಳ್ತಾ ಹೋಗ್ತಾರೆ ಅದು ಸುಗಮವಾಗುತ್ತೆ. ವಿಜ್ಞಾನದ ತಾಂತ್ರಿಕತೆ ಆಗಿರ್ಬೋದು, ವಿಜ್ಞಾನದ ವಿಷಯಗಳಾಗಿರ್ಬೋದು, ನಾನು ಏನನ್ನು ಕಾಲಘಟ್ಟಕ್ಕೆ ತಕ್ಕಂಥ ಬದಲಾವಣೆಗಳನ್ನ ಮಾಡಿಕೊಳ್ಳಬಹುದು ಅನ್ನುವುದನ್ನು ತಿಳಿದುಕೊಂಡು ಮಾಡ್ತಾ ಹೋದಾಗ ಅದು ಸುಲಭವಾಗಿ ಸಾಧ್ಯ ಆಗ್ತದೆ.